Hey, come on, my dears, come on. ಇಲ್ಲಿ ಹದಿನಾರ ಹುಡುಗಿರ ಸಾಲೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇವತ್ತಿನ ಅಡುಗೆಲಿ ಬಳಸಿದಂತಹ ಎಲ್ಲಾ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಹಾಗೆ ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಅದ್ಭುತವಾದ ಅಡುಗೆ ಮಾಡೋದಕ್ಕೆ ಏನ್ ಬೇಕು? ಹದವಾದ ಮಸಾಲೆ ಅಥವಾ ಒಳ್ಳೆ ಕೈಗುಣ? ಸೊ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮ ಅಂದ್ರೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದಾರೆ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಹಾಗೆ ನಮ್ಮ ಸನ್ ಉದಯ ಅಡುಗೆ ಮನೆಯ ಪ್ರೀತಿಯ ವೀಕ್ಷಕರಲ್ಲೊಬ್ಬರು, ಹಾಗೆ ನಮ್ಮ ಪ್ರೀತಿಯ ಡಾಕ್ಟರ್. ಸೊ ಇವತ್ತು ಅವ್ರಿಗೆಲ್ಲ ಕೇಳೋಣ, ಒಂದು ಅಡುಗೆ ಅದ್ಭುತ ಆಗ್ಬೇಕು ಅಂತಂದ್ರೆ ಏನೆಲ್ಲ ಬೇಕು ಅಂತ. ಸೊ ಈಗ ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಕಡಲ ತೀರದ ಕಾರವಾರದ ಪೂಜಾ. ಲುಕಿಂಗ್ ವೆರಿ ಪ್ರಿಟಿ. ನೀವು ಜಾಸ್ತಿ ಪ್ರಿಟಿನ, ನಿಮ್ ಸಾರಿ ಜಾಸ್ತಿ ಪ್ರಿಟಿನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಾಳೆಯಿಂದ ನೈಟಿ ಹಾಕೊಂಡು ನಾಟ್ ಲುಕಿಂಗ್ ಗುಡ್. ವೆರಿ ಗುಡ್. ಓಕೆ, ಸೊ ಪೂಜಾ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ ನಮಗೋಸ್ಕರ ಇವತ್ತು? ಇವತ್ತು ನಾನು ನಿಮ್ಗೋಸ್ಕರ ಮಾಡ್ತಾ ಇರೋದು ಜಾಕ್ ಫ್ರೂಟ್ ಸೀಡ್ ಲಡ್ಡು. ವಾ, ಆಕ್ಚುಲಿ ಏನ್ ಗೊತ್ತಾ, ನಾನ್ ಸ್ವೀಟ್ ತಿನ್ನಲ್ಲ, ಬಟ್ ನೀವು ಜಾಕ್ ಫ್ರೂಟ್ ಅಂತ ಹೇಳಿದ ತಕ್ಷಣ ನನ್ ಮೂಡೇ ಚೇಂಜ್ ಆಗೋಯ್ತು. ಈ ಲಡ್ಡು ಸ್ಪೆಷಾಲಿಟಿ ಬದಲು ಹೇಳ್ಬಿಡ್ಲಾ? ಹೇಳ್ಬಿಡಿ. ಇದು ಪ್ರೋಟೀನ್ ರಿಚ್ ಲಡ್ಡು, ಆಯ್ತಾ? ಸೂಪರ್. ಮತ್ತೆ ನಮ್ದು ಇದು ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ. ಎಲ್ಲಿ ಡಾಕ್ಟರ್ಗೆ ಏನಾದ್ರು ಓದಿ ಅದಕ್ಕೆ ಬಿಟ್ಟುಬಿಟ್ಟು ನಂಗೆ ಇದು ಬೇಡ ಅದು ಅಂತ ಶಿಫ್ಟ್ ಏನಾದ್ರು ಆಗ್ಬಿಟ್ಟಿದ್ರೆ ಡಾಕ್ಟರ್ ಮನೇಲೊಬ್ರು ಡಾಕ್ಟರ್ ಇರ್ಬೇಕು. ಸೊ ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಸಿಪಿ. ಎಲ್ಲ ಸಾಮಗ್ರಿಗಳು ತಂದಿದ್ದೀರಾ? ಎಸ್. ಸೊ ಸ್ಟಾರ್ಟ್ ವಿತ್ ಯುವರ್ ಲೆಸನ್ ನಂಬರ್ 1. I'll need a pan for that. Thank you. ನಂಗೆ ಇನ್ನೊಂದು ಪ್ಯಾನ್ ಬೇಕಾಗುತ್ತೆ. ಪ್ಯಾನಲ್ಲಿ ಮಾಡಿ ಬೇಗ ಮುಗಿಸ್ಬಿಡೋಣ. ಈಗ ನಮ್ ಫಸ್ಟ್ ಇಂಗ್ರೀಡಿಯಂಟ್ ಏನಂದ್ರೆ ಇದು ರೆಡ್ ಅವಲಕ್ಕಿ. ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅವಲಕ್ಕಿನ? 1 ಬೌಲ್ ಹಾಕಿದ್ರೆ ಸಾಕು. ಫುಲ್ 1 ಬೌಲ್ ಹಾಕಿ. ಫುಲ್ 1 ಬೌಲ್ ಹಾಕಿ ಬರೀ 1 ನಿಮಿಷ ಚೂರ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿದ್ರೆ ಸೂಪರ್. ಈಗ ನಂಗೊಂದು ಕ್ವೆಶ್ಚನ್ ಇದೆ ಡಾಕ್ಟರ್ ಅಮನ್ ಸಿಸ್ಟರ್. ಒಂದ್ ಚಂದದ ಅಡುಗೆ ಆಗ್ಬೇಕು ಅಂತಂದ್ರೆ ವಾಟ್ ಇಸ್ ಇಂಪಾರ್ಟೆಂಟ್? ಕೈಗುಣ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅಮ್ಮಮ್ಮ ಸೊ ರೆಸಿಪಿ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಹುಣಸೆ ಹುಳಿ ಕ್ಯೂಸ್ಬಿಟ್ರು ರಸಮ್ ಆಗ್ಬಿಡುತ್ತೆ. ನಾನ್ ಮೊದ್ಲು ಕುಕಿಂಗ್ ಅಲ್ಲಿ 0 ಇದ್ದೆ. ಕಡೆಗೆ ಅಮ್ಮಂಗ್ ಫೋನ್ ಮಾಡಿ ರೆಸಿಪಿ ಬುಕ್ ಬರ್ಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ಈಗ ಎಷ್ಟೊತ್ತವರೆಗೂ ಬಾಡಿಸ್ಕೊಂಡ್ರಿ ಅವಲಕ್ಕಿನ? ನಾನು 1 to 1.5 minutes ಅಷ್ಟೇ. ಚೂರ್ ಕಲರ್ ಚೇಂಜ್ ಆಗ್ಬೇಕು. ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಬ್ಲೂ ಕಲರ್ ಬರ್ಬೇಕಾ, ಪಿಂಕ್ ಕಲರ್ ಬರ್ಬೇಕಾ? ಓಕೆ. ಈಗ ಜಾಕ್ ಫ್ರೂಟ್ ಸೀಡ್ಸ್ ನ ಒಂದ್ ಸೈಡ್ ಹುರ್ಕೊಳ್ಳೋಣ, ಆಯ್ತಾ? ಅದಾಗುವಾಗ ನಾವ್ ಇನ್ನೊಂದ್ ಸೈಡು ಪೀನಟ್ಸ್ ಹುರ್ಕೊಂಡ್ ಬಿಡೋಣ. ಸೊ ಜಾಸ್ತಿ ಡಯಟ್ ಕಾನ್ಶಿಯಸ್ ನೀವು, ಅದಕ್ಕೆ ಎಷ್ಟು ಬೆಳ್ಳಗಿದ್ದೀರಾ? ಬೆಳ್ಳಗಿರೋದು ಜೀನ್ಸ್. ಮದುವೆಗೆ ಎಷ್ಟು ವರ್ಷ ಆಯ್ತು? 3 ವರ್ಷ. ಜೀನ್ಸ್ ಹಾಕೊಂಡ್ರೆ ಬೆಳಗಾಗ್ತಾರ? ಜೀನ್ಸ್ ಹಾಕೊಂಡ್ರೆ ಬೆಳಗಾಗ್ತಾರೆ ಅಂದ್ರೆ ಗುಡ್. ವಾವ್, 2 ಒಲೆಯಲ್ಲಿ ಅಡುಗೆ ಮಾಡೋ ಟ್ಯಾಲೆಂಟ್ ಇದೆ. ಓ ಸೂಪರ್. ಆಫೀಸಲ್ಲಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಆಫೀಸಲ್ಲಿ ಅಡುಗೆ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರಲ್ಲ, ಯಾವ ಡೆವಲಪ್ಮೆಂಟ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಆಗತ್ತೆ. ಓಕೆ, ಶಿ ಇಸ್ ಲೈಕ್ ಬಿಡಿ, ಫಸ್ಟ್ ಲಡ್ಡು ತಿನ್ನಿ ನೀವು, ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ. ಈಗ ರೋಸ್ಟಿಂಗಿಗೆ ಲಾಸ್ಟ್ ಇಂಗ್ರೀಡಿಯೆಂಟ್ ಬಿಳಿ ಎಳ್ಳು, ರಿಚ್ ಇನ್ ಕ್ಯಾಲ್ಸಿಯಂ. ನನ್ನ ತಂಗಿ ಹೇಳ್ಕೊಟ್ಟಿದ್ಲು. ಎಷ್ಟು ಹಾಕ್ತೀರಿ? ಫುಲ್ ಇದು 25 ಗ್ರಾಮ್ ಇದೆ, ಆದ್ರೆ ಇಷ್ಟ ಆಗ್ಬೋದು. ಓಕೆ, ಆಯ್ತು. ಇದಾಗಿದೆ. ಇದಕ್ಕೊಂದು ಪ್ಲೇಟಲ್ಲಿ ತೆಗ್ದಿಡೋದ. ಲಾಸ್ಟ್ ಇಂಗ್ರೀಡಿಯೆಂಟ್ ಇದು, ಅದರ ಲೇಟ್ರ್ ಆಯಿತು. ನಿಮ್ದು ಇನ್ನ ರೋಸ್ಟ್ ಆಗ್ಬೇಕಾ ಅದು? ಆಯ್ತು. ಇನ್ನೊಂದ್ ಚೂರ್ ಆದ್ರೆ ಅದ್ ಸಿಪ್ಪೆ ತೆಗಿಯಕ್ ಈಸಿ ಆಗುತ್ತೆ. ಹಂಗ? ಇಲ್ಲಾದ್ರೆ ಕುತ್ಕೊಂಡು ಹಿಂಗೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ತರ ಹಳಸಣ್ಣೆಲ್ಲ ತಿಂತಿದ್ವಲ್ಲ, ತಗೊಂಡೋಗಿ ಒಲೆಗೆ ಹಾಕ್ಬಿಡ್ತಿದ್ವಿ. ಆಮೇಲೆ ಅದನ್ನ ಆಚೆಗೆ ತಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಹಂಗೆ ಬಿಡಿಸ್ಕೊಂಡು ಸಕ್ಕತ್ತಾಗಿರುತ್ತೆ. ಆಗಿದೆ ಇದು. ಇದೊಂಚೂರು ಆರಕ್ ಬಿಡ್ತೀನಿ. ಇದಕ್ಕೆ ಮಿಕ್ಸಿ ಮಾಡಿ ಪುಡಿ ಇಟ್ಕೊಳ್ಳೋಣ ಸಪರೇಟು. ಅಯ್ಯಯ್ಯೋ, ಸ್ಟಾಪ್ ಮಾಡ್ರಿ. ಅಲ್ಲ, ಮಿಕ್ಸಿ ಜೊತೆಗೆ ನೀರಾ? ನಾನು ಗಾಬರಿ ಆಗ್ಬಿಟ್ಟೆ. ನಾನಿನ್ನೋ ತಪ್ಪಾಗಿ ತಿರುಗ್ಬಿಟ್ಟೇನೋ, ಅದಕ್ಕೆ ಇವರು ತಿರುಗ್ತಾ ಇದಾರೆ. ಅಕ್ಕ ಹೇಳ್ಬಿಟ್ಟು ಮಾಡಕ್ಕ ಪ್ಲೀಸ್, ನಂಗೆ ಹಾರ್ಟ್ ಅಟ್ಯಾಕ್ ಆದಾನು, ನಂಗೆ BP ಲೋ ಆಗುತ್ತಕ್ಕ ಅವಾಗ. ಕಾಮಿಡಿ ನೋಡಿ ಕಲ್ತಿದ್ವಿ. ಏನು ಹೇಳಕ್ಕಾಗುತ್ತೆ? ಹಿಂಗೆ ಹೇಳೋದು ಸಾಕ ಅಕ್ಕ? ಸಾಕು, ಪರ್ಫೆಕ್ಟ್ ಇದೆ, ಪುಡಿ ಆಗಿದೆ. ಈಗ ನೆಕ್ಸ್ಟ್ ಶೇಂಗಾ ಬೇಕು. ಅದು ಚೂರು ತರ್ತರಿ ಇರ್ಲಿ, ಅಂದ್ರೆ ಬೈಕ್ ಸಿಗ್ಲಿ. ಇನ್ನೊಂದು ಪರ್ಫೆಕ್ಟ್. ಇದನ್ನು ಟ್ರೈ ಮಾಡ್ಬೇಕಾ?
ಪರ್ಫೆಕ್ಟ್. ಈಗ ಒಂದು ಕಡಾಯಿ ತಗೊಂಡ್ ಬರ್ತೀನಿ ಆಯ್ತಾ. ಹಾ, ಈಗ ಒಂದ್ ಅರ್ಧ ಚಮಚ ತುಪ್ಪ ಹಾಕ್ತೀನಿ. ಈಗ ಇದು ನಮ್ದು ತುಪ್ಪದಲ್ಲಿ ಫ್ರೈ ಮಾಡ್ಕೊತೀರಾ? ಹೌದು. ವಾವ್. ಒಂದ್ ನಿಮಿಷ ಸೂಪರ್. ಈಗ ಎಷ್ಟೊತ್ತವರೆಗೂ ಹಂಗೆ ಫ್ರೈ ಮಾಡ್ಕೊತೀರಾ? 1 ಮಿನಿಟ್. 1 ಮಿನಿಟ್ ವರೆಗೂ ಸಾಕು. 1 ಮಿನಿಟ್ ಸಾಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಕಾಯಿ ತುರಿ, ಫ್ರೆಶ್ ಕಾಯಿ ತುರಿ. ದಿಸ್ ಇಸ್ 90 ಗ್ರಾಮ್. ಓಕೆ. ಮೆಜರ್ ಮಾಡಲ್ಲ ಅಂದ್ರೆ ಕೈ ಹೇಳ್ತೆ ಅಂದ್ರೆ ಒಂದ್ ಅರ್ಧ ಕೊಕೊನಟ್. ನಿಮ್ಗೂ ಕೈ ಎಳ್ತಲೇನೆ ಮಾಡಿ ಅಭ್ಯಾಸ? ನಂಗೆ ಮಾಡಿ ಅಭ್ಯಾಸ. ಇನ್ನೊಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಬ್ರೆಡ್ ಅವ್ಲಿಕ್ಕೆ ಹಾಕ್ತೀರಾ? ನಾನೇ ಹಾಕ್ಲಾ? ಬಾ, ಸೂಪರ್. ಏನ್ ಹಾಕ್ತಾ ಇದ್ದೀರಾ ಈಗ? ಇದು ನಮ್ದು ಪುಡಿ ಮಾಡ್ಕೊಂಡಿಟ್ಟಿರೋ ಪೀನಟ್. ನೀವು ಪುಡಿ ಮಾಡಿದ್ರಲ್ವಾ. ಈಗ ಜಾಗ್ರಿ ಇದು ಮೆಜರ್ ಮಾಡಿದ್ದೀನಿ ಈ ಟೈಮ್. ದಿಸ್ ಇಸ್ 100 ಗ್ರಾಮ್. ಅಂದ್ರೆ 1 ಬೌಲ್ ಇಷ್ಟು ಸಾಕು. ಅಂದ್ರೆ ಮೀಡಿಯಂ ಸ್ವೀಟ್ ಆಗುತ್ತೆ. ಇನ್ನೊಂದು ಚೂರು ಜಾಸ್ತಿ ಸ್ವೀಟ್ ಬೇಕಂದ್ರೆ 120 ಗ್ರಾಮ್, 150 ಗ್ರಾಮ್. ನೀವೇ ಡಿಸೈಡ್ ಮಾಡ್ಬಿಟ್ರೆ. ನಾನು ಹೇಳಿದೆ ನನಗೆ ಜಾಸ್ತಿ ಸ್ವೀಟ್ ಬೇಕು ಅಂತ. ಇಲ್ಲ, ಇದು 100 ಗ್ರಾಮ್. ನಿಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂತ ಬೌಲ್ ಹಾಕ್ಬಿಟ್ರೆ 200 ಗ್ರಾಮ್ ಹಾಕ್ಬಿಟ್ರೋಣ ಸ್ವೀಟ್. ಲಾಸ್ಟ್ ಇಂಗ್ರೀಡಿಯೆಂಟ್ ಎಳ್ಳು ಹಾಕ್ಬಿಡ ಆಯ್ತಾ. ಇದೆಲ್ಲ ಹಾಕಿ ಈಗ 2 ಚಮಚ ತುಪ್ಪ, ಮತ್ತೆ ಅದ್ರ ಮೇಲೆ 2 ಚಮಚ ತುಪ್ಪ ಹಾಕೋತಾ ಇದ್ದೀರಾ? ಸೊ ಸ್ಟಾರ್ಟಿಂಗ್ ಅಲ್ಲೇ 1 ಚಮಚ ಹಾಕೊಂಡಿದ್ರು. ಇದಾಗಿದೆ. ಫ್ಲೇಮ್ ಆಫ್ ಆಯ್ತು. ಈಗ ಒಂದೇ 30 ಸೆಕೆಂಡ್ಸ್ ಇದಕ್ಕೆ ಆರಕ್ ಬಿಡೋಣ. ಜಾಸ್ತಿ ಆರಕ್ ಬಿಟ್ರೆ ಲಡ್ಡು ಕಟ್ಟಕ್ ಬರಲ್ಲ. ಲಡ್ಡು ಮಾಡಿ ಟ್ರೇಲ್ ಇಡ್ತಾ ಹೋಗೋಣ. ಎಸ್. ಓಕೆ. ಸೊ ಬೆಚ್ಚಗಿದ್ರೆ ಒಂಚೂರು ಲಡ್ಡು ಕುತ್ಕೊಳ್ಳುತ್ತೆ ರೌಂಡ್ ಆಗಿ, ಇಲ್ಲಾಂದ್ರೆ ಫುಲ್ ಆರೋಗ್ಬಿಡುತ್ತೆ. ಸೊ ನಯನ ಅವರೇ, ಇದು ನಮ್ಮ ಅಮ್ಮ ಮತ್ತೆ ಅಮ್ಮಮ್ಮ ಸ್ಪೆಷಲ್ ಜಾಕ್ ಫ್ರೂಟ್ ಸೀಡ್ ಲಡ್ಡು ನಿಮ್ಗೋಸ್ಕರ. ಸೂಪರ್. ಫಸ್ಟ್ ಏನಾದ್ರೂ ಅದೇ ನಿಮ್ಗೆ ಆಗ್ಲಿ. ಓಕೆ. ಸೊ ಇಟ್ಸ್ ಮೈ ಟರ್ನ್ ನೌ. ವಾವ್. ನೀವು ಕೆಲವರು ಅಜ್ಜಿ ಅಂದ್ರು ಮನೇಲಿ ಹೆಣ್ಮಕ್ಳಿಗೆ ಪ್ರೋಟೀನ್ ಲಡ್ಡು ಆ ಥರ ಎಲ್ಲ ಮಾಡ್ಕೊಡ್ತಾರಲ್ಲ, ಸಮಥಿಂಗ್ ಮೋರ್ ಬ್ಯೂಟಿಫುಲ್ ದನ್ ದಟ್. ಸೊ ಈ ಲಡ್ಡುಗೆ ನಮ್ಮ ಕಡೆಯಿಂದ ನನ್ಗೊಂದು ಹೇಳ್ಕೊಡ್ತೀನಿ, ನೀವು ಹೇಳಿ ಆಯ್ತಾ? ಹೆಂಗೆ ಹೇಳ್ಬೇಕು ಅಂದ್ರೆ, ಹೊಡಿಶಾವ್ಗೆ ಅದ್ ಮಜ್ಗಿ ಅನ್ಬೇಕು. ಹೊಡಿಶಾವ್ಗೆ ಅದ್ ಮಜ್ಗಿ. ಹಲಸಿನ ಲಡ್ಡು ಮಾಡುವ ವಿಧಾನ: 1 ಕಪ್ ಕೆಂಪು ಅವಲಕ್ಕಿ ಹಾಕಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಮತ್ತೊಂದು ಬಾಣಲಿಯಲ್ಲಿ 1 ಬೌಲ್ ಹಲಸಿನ ಬೀಜ ಗರಿಗರಿಯಾಗುವಂತೆ ಫ್ರೈ ಮಾಡಿ ತಣಿಸಿ ನಂತರ ಸಿಪ್ಪೆ ಬಿಡಿಸಿಕೊಳ್ಳಿ. 1 ಬೌಲ್ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ ತೆಗೆದಿಟ್ಟು ತಣಿಯಲು ಬಿಡಿ. ಅದೇ ಬಾಣಲಿಗೆ 1 ಕಪ್ ಬಿಳಿ ಎಳ್ಳು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಮೊದಲೇ ಹುರಿದಿಟ್ಟುಕೊಂಡ ಕೆಂಪು ಅವಲಕ್ಕಿ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಿ. ಹಾಗೆ ಪ್ರತ್ಯೇಕವಾಗಿ ಕಡಲೆ ಬೀಜ ಮತ್ತು ಸಿಪ್ಪೆ ಬಿಡಿಸಿದ ಹಲಸಿನ ಬೀಜವನ್ನು ಕೂಡ ತರಿಯಾಗಿ ರುಬ್ಬಿಕೊಳ್ಳಿ. ಈಗ ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಆದ ನಂತರ ರುಬ್ಬಿಕೊಂಡ ಹಲಸಿನ ಬೀಜ, 1 ಬೌಲ್ ತೆಂಗಿನಕಾಯಿ ತುರಿ, ರುಬ್ಬಿಕೊಂಡ ಕೆಂಪು ಅವಲಕ್ಕಿ, ಪುಡಿ ಮಾಡಿದ ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಅದೇ ಬಾಣಲಿಗೆ 1 ಬೌಲ್ ಬೆಲ್ಲ ಮತ್ತು ಹುರಿದಿಟ್ಟುಕೊಂಡ ಎಳ್ಳು ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಮಿಶ್ರಣವನ್ನು ಲಡ್ಡು ಆಕಾರದಲ್ಲಿ ಕಟ್ಟಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಹಲಸಿನ ಲಡ್ಡು ಸವಿಯಲು ಸಿದ್ಧ. ಪೂಜಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಡಿಶ್ ಅನ್ನ ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಹಸಿರು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಬರ್ತಾ ಇರುವಂತಹ ಗೆಸ್ಟ್ ವೆಜ್ ಇಂದ ನಾನ್ ವೆಜ್ ವರ್ಗೂ ಇವರು ಎಲ್ಲಾದ್ರಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಕೊಂಡ್ರಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಹಾಗೆ ದ ವೆರಿ ಗುಡ್ ಶೆಫ್ ಮಿಸ್ಟರ್ ಸುಜಾನ್. ಸೂಪರ್. ಇವಾಗ ನಮಗೋಸ್ಕರ ಎಂತ ಡಿಸ್ ಮಾಡ್ತಾ ಇದ್ದೀರಿ ನೀವು? ಪಾಂಪ್ರೆಟ್ ಉಪ್ಪು ಮುಂಚಿ. ಓ ವಾವ್, ಹೌದಾ? ಸ್ಟಾರ್ಟ್ ಮಾಡುವ. ಹಾಗಿದ್ರೆ ಓಕೆ. ಲೆಸನ್ ನಂಬರ್ 1, ನಿಮಗೆ ಎಂತ ಬೇಕು? ಫಸ್ಟ್ ಮೀನಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋ. ಓಕೆ. ಸೊ ಇವಾಗ ಫಸ್ಟ್ ನೀವು ಫಿಶ್ ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಏನೇನ್ ಮಾಡ್ಕೋಬೇಕು? ಕಟ್ ಮಾಡ್ಕೋಬೇಕು ಸ್ಲೈಸ್ ಆಗಿ. ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಸ್ಕೇಲ್ ಪೆನ್ಸಿಲ್ ಕೊಡ್ಲಾ? ನೀಟಾಗಿ ಅಳತೆ ಮಾಡಿ ಕಟ್ ಮಾಡ್ತೀರಾ? ಒಂದು ಅಂದಾಜಲ್ಲಿ ಕಟ್ ಮಾಡ್ತೀರಾ? ಓಕೆ, ಮಾಡಿ. ಈಗ 1 ಮೀನ್ಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರಿಶಿನ, ಒಂದು ಸ್ವಲ್ಪ ಉಪ್ಪು ಅದು ಹಾಫ್ ಸ್ಪೂನ್ ಹಾಕಿ. ಓಕೆ. ಒಂದು ಅರ್ಧ ಲಿಂಬೆಹಣ್ಣು. ಓಕೆ, ಒಂದು ಅರ್ಧ ಪುಡಿ ಇಟ್ಕೊಳ್ಳಿಕ್ಕೆ. ಸೂಪರ್. ಯಾವ ಮೀನಿಂದ ಅಡುಗೆ ಮಾಡಿದ್ರೆ ತುಂಬಾ ಫ್ರೇಗ್ರೆನ್ಸ್ ಆಗಿರುತ್ತೆ? ಬೂತಾಯಿ. ವಾವ್. ಫಿಶ್ ನ ಇಲ್ಲ ಹಾಕೋತೀನಿ. ಓಕೆ.
ಒಂದ್ ಸೈಡ್ ಇಟ್ಕೋಬೇಕು. ಎಷ್ಟು ಸೈಡ್? ಪಕ್ಕದ ರೋಡಲ್ಲಿ ಇಟ್ಟು ಬರಲ್ಲ? 5 to 10 minutes ಸೈಡ್. 5 to 10 minutes. ಓಕೆ. ಫಸ್ಟಿಗೆ ನಾವು ಹಾ. ಪುದೀನ ಸೊಪ್ಪು 1 ಕಪ್ ಅಷ್ಟು, ಒಂದು ಫುಲ್ ಕಪ್ ಹಾಕೊಳ್ತೀರಾ? ಓಕೆ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಓಕೆ. ಬೆಳ್ಳುಳ್ಳಿ ಒಂದು ಫುಲ್, ಒಂದು ಉಂಡೆ ಫುಲ್ ಹಾಕೋದಾ ಬೆಳ್ಳುಳ್ಳಿ? ಒಂದು 7 to 10. ಶುಂಠಿ ಎಷ್ಟು? ಅಂದ್ರೆ ಒಂದು ಫುಲ್ ಪೀಸ್ ಸಾಕು. ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಓಕೆ. ಮನ್ಸ್ ಬಂದಷ್ಟು ಹಾಕ್ಬೋದು, ಆಮೇಲೆ ತಿನ್ಲಿಕ್ಕೆ ಆಗಲ್ಲ. ಈಗ 100 ಮಾತಲ್ಲಿ ಒಂದು ಪಂಚನ್ನ ಹೊಡಿದ್ರು ನಮ್ಮ ಸುಜನ್ ಸರ್ ಅವರು. ಮತ್ತೆ ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಳಿ ಹಾಕಬಹುದು. ನನ್ಗೆ ಉಳಿಲಿಕ್ಕಿಲ್ಲ, ಹೋಗ್ಲಿಕ್ಕುಂಟು. ನಾನಿವತ್ತು ಉಳಿದಿಲ್ಲ. ಮತ್ತೆ ಕೊತ್ತಂಬರಿ ಅರ್ಧ ಕಟ್ಟು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಸಿಮೆಣಸಿನಕಾಯಿ. ಓಕೆ. ಮತ್ತೆ ಸ್ವಲ್ಪ ಪೇಸ್ಟ್ ಮಾಡ್ಲಿಕ್ಕೆ ನೀರು. ಓಕೆ. ನೀವು ಹಸಿಮೆಣಸಿನಕಾಯಿದು ತೋಟ ಇಟ್ಟಿದ್ದೀರಾ? ಇಲ್ಲ. ಮತ್ತೆ ಅಷ್ಟು ಸುರಿದ್ರಿ? ಖಾರ ಇದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗೆ. ಓಕೆ. ಇದು ಫುಲ್ ಮಸಾಲ ಹಾಕ್ಬೇಕು. ಅಯ್ಯೋಯ್ಯೋ ಅಣ್ಣ ಸಾಕಣ, ಕಾಂಕ್ರೀಟ್ ಆಗ್ತಂಗ ಅಣ್ಣ. ಮಸಾಲ ತಗೊಳ್ಳೋದಿಲ್ಲ ಸರ್, ಮನೆ ಕಟ್ಟಕ್ಕೆ ಸಿಮೆಂಟ್ ಕಲಿಸ್ತೀವಲ್ಲ ಆ ಲೆವೆಲ್ಗೆ. ಇದ್ರ ಒಳಗಡೆನೂ ಮಸಾಲ ಹಾಕ್ಬೇಕು. ಒಳಗಡೆ ಅಣ್ಣ ಮೇಲ್ಗಡೆ ಮಸಾಲ ಹಾಕೊಳ್ಳೋದೇ ತಡ್ಕೊಳಕ್ ಆಗ್ತಿಲ್ಲ, ಒಳಗಡೆ ಬೇರೆ ಮಸಾಲ ಹಾಕ್ತಾರಂತೆ. ಒಂಥರ ಖಾರನೂ ಇದೆ, ಬಾಯಲ್ಲಿ ನೀರು ಬರ್ತಿದೆ. ಆ ಬಾಲಕ್ಕೆ ಒಂದ್ ಸ್ವಲ್ಪ ಸವರಿ ಅಣ್ಣ. ಈ ಮಸಾಲ ನಾವು ಬರೀ ಫಿಶ್ಗೆ ಮಾತ್ರ ಯೂಸ್ ಮಾಡ್ಬೋದಾ? ಇಲ್ಲ, ಚಿಕನ್ ಮಾಡ್ಬೋದು. ಚಿಕನ್ ಬೋನ್ಲೆಸ್ ಅಲ್ಲಿ ಮಾಡ್ಬೇಕು. ವಾವ್. ಇದನ್ನೊಂದು 5 minute ಮಸಾಲ ಹಿಡಿಬೇಕು. ಓಕೆ. ಈ ಗ್ಯಾಪ್ ನಲ್ಲಿ ಎಂತ ಮಾಡ್ಕೊಳ್ಳೋದು? ಇದು ಈ ತರ ಮಾಡಿದ್ರೆ ನಾವ್ ಹೇಳ್ದಾಗ ಕೇಳ್ತದೆ. ಹಾಗೆ. ಓಕೆ. ಈಗ ನೆಕ್ಸ್ಟ್ ಎಂತ ಮಾಡ್ಲಿಕ್ಕೆ? ಈ ಫಿಶ್ ನ ಅದನ್ನ ಒಳಗಡೆ ಹಾಕಿ ಫ್ರೈ ಮಾಡು. ಫಸ್ಟ್ ಇದಕ್ಕೆ ಎಣ್ಣೆ. ಓಕೆ. ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. ಸೊ ಈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪ್ನಿಯಲ್ಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್ ಇದೆ, ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಬಹುದು. ಸೊ ಇದು ನಾವು ಬಳಸ್ತಾ ಇರೋದು ಇವಾಗ ಈ ಆಯಿಲ್. ಇದನ್ನು ಹೊರತುಪಡಿಸಿ ಇನ್ನಷ್ಟು ಒಳ್ಳೊಳ್ಳೆ ಆಯಿಲ್ಗಳಿದಾವೆ, ಲೈಕ್ ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್ ಇದೆ, ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್ ಇದೆ, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಇದೆ. ಈ ತರ ಸಖತ್ತು ಡಿಫ್ರೆಂಟ್ ಆಗಿರುವಂತ ಆಯಿಲ್ಸ್ ಇದಾವೆ. ಈ ಆಯಿಲ್ ಅಲ್ಲಿ ಯೂಸ್ ಮಾಡಿರೋ ಅಡುಗೆನ ನಾವು ಗಿಲ್ಟ್ ಫ್ರೀ ಇಂದ ತಿನ್ಬಹುದು. ಯಾಕಂದ್ರೆ ಅವರೇ ಹೇಳ್ತಾರೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಅಡಿಗೆ ಮಾಡಬಹುದು. ಮತ್ತೆ ಇದು ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳಿ ಸರ್ಟಿಫೈ ಪಡೆದಿರುವಂತ ಆಯಿಲ್. ಇದು ಸೇಲ್ಸ್ ಅಲ್ಲೂ ಕೂಡ ನಂಬರ್ 1 ಆಗಿದೆ. ಓಕೆ. ಇವತ್ತು ನಾನು ಬೆಳೆಸ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಇದನ್ನ ಫಿಶ್ ನಲ್ಲಿ ಹಾಕ್ತೀನಿ. ಓಕೆ. ಈಗ ಅದನ್ನ ನೀವು ಗಿಫ್ಟ್ ರ್ಯಾಪ್ ಮಾಡ್ತೀರಾ? ಇಲ್ಲ, ಜಸ್ಟ್ ಫೋಲ್ಡ್ ಮಾಡಿ ಅದರ ಮೇಲೆ ಇಡೋದು ಅಷ್ಟೇ. ಇವಾಗ ಇದನ್ನ ನಾನು ಇದೇ ಫಸ್ಟ್ ಟೈಮಿಗೆ ಬಾಳೆಯಲ್ಲಿ ಫಿಶ್ ಅನ್ನು ಮತ್ತೆ ಫ್ಲೇವರ್ ನೋಡಿ ಮ್ಯಾಮ್ ಅದ್ರದ್ದು. ಹೌದಾ? ಸಾಕು. ಬೇಯ್ತದೆ ಇದು? ಮೇಲೆ ಎಂತಾದ್ರೂ ಮುಚ್ಲಿಕ್ಕೆ ಎಂತ ಇಲ್ಲ, ಹಾಗೆ ಬೇಯ್ತದೆ. ಎಷ್ಟೊತ್ತು ಬೇಕಾಗ್ತದೆ? ಈಚೆ ಒಂದು ಮಸಾಲ ನೀರ್ ಬಿಡೋ ತನಕ 5 minute, ಮತ್ತೆ ಅದನ್ನು ಉಲ್ಟಾ ಮಾಡಿ ಒಂದು 5 minute, ಟೋಟಲ್ ಒಂದು 20 minute ಆಗ್ತದೆ. ಇವಾಗ ಇದನ್ನು ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡ್ಬೇಕಾ? ಮಾಡಿ. ಮತ್ತೆ ಫುಲ್ ಕುಕ್ ಆಗಿದೆಯಾ? ಫುಲ್ ಕುಕ್ ಆಗಿದೆ. ಇಟ್ಸ್ ರೆಡಿ ಟು ಈಟ್. ರೆಡಿ. ಯಾವ ಕಡೆಯಿಂದ? ಈ ಕಡೆಯಿಂದ ತಿನ್ನು. ಓಕೆ. ನೀವು ಅಷ್ಟೊಂದು ಖಾರ ಹಾಕ್ತಿದ್ರಿ, ಇವಾಗ ಖಾರ ಇಲ್ವಾ? ಅಷ್ಟು ಮೈಲ್ಡ್ ಆಗಿದೆ. ಖಾರ ಹುಳಿ ಲಿಟ್ರಲಿ ಬೆಣ್ಣೆ ತರ ಇದೆ. ಖಾರ ಹುಳಿ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಸುಜನ್ ಅವರೇ, ಆಕ್ಚುಲಿ ನೀವು ತುಂಬಾ ಸೈಲೆಂಟ್, ಬಟ್ ನಿಮ್ಮ ಅಡಿಗೆ ಟೇಸ್ಟ್ ಮಾತ್ರ ಸಖತ್ ವೈಲೆಂಟ್ ಆಗಿತ್ತು. ನಮ್ಮ ಸೈಡ್ ಅಲ್ಲೆಲ್ಲ ಒಂದು ಸ್ಲೋಗನ್ ಇದೆ, ಒಂಥರ ಹೊಡಿ ಶಾವ್ಗೆ ಆಗಿ ಮಜ್ಜಿಗೆ ಅಂತೀವಿ. ಸೊ ಅದನ್ನ ನೀವು ಸಹ ಈಗ ಜೋಶಲ್ಲಿ ಹೇಳ್ಬೇಕು, ಹೊಡಿ ಶಾವ್ಗೆ ಆಗಿ ಮಜ್ಜಿಗೆ.
ಪಾಂಫ್ರೆಟ್ ಉಪ್ಪು ಮುಂಚಿ ಮಾಡುವ ವಿಧಾನ. ಮೊದಲಿಗೆ ಪಾಂಫ್ರೆಟ್ ಮೀನನ್ನು ಚೆನ್ನಾಗಿ ತೊಳೆದು ಅಲ್ಲಲ್ಲಿ ಕತ್ತರಿಸಿಕೊಳ್ಳಿ. ಒಂದು ಬೌಲ್ನಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೂ ಅರ್ಧ ನಿಂಬೆರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣವನ್ನು ಮೀನಿನ ಮೇಲೆ ಸವರಿ ಮ್ಯಾರಿನೇಟ್ ಆಗಲು ಬಿಡಿ. ಮಿಕ್ಸಿ ಜಾರಿಗೆ ಒಂದು ಬೌಲ್ ಪುದೀನ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 10 ಬೆಳ್ಳುಳ್ಳಿ ಎಸಳು ಹಾಗೂ 1 ಇಂಚು ತುರಿದ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, 1 ಬೌಲ್ ಕೊತ್ತಂಬರಿ ಸೊಪ್ಪು, 10 ಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಸಾಲೆಯನ್ನು ಮ್ಯಾರಿನೇಟ್ ಆದ ಮೀನಿನ ಮೇಲೆ ಚೆನ್ನಾಗಿ ಸವರಿ. ಮಸಾಲೆ ಮೀನಿನೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳಲು ಬಿಡಿ. ಒಂದು ಬಾಳೆ ಎಲೆಯನ್ನು ಸ್ಟವ್ ಉರಿಯ ಮೇಲೆ ಲಘುವಾಗಿ ಬಾಳೆ ಎಲೆ ಬಡಚುವಾಗ ಹರಿಯದಂತೆ ಬಿಸಿ ಮಾಡಿಕೊಳ್ಳಿ. ಮ್ಯಾರಿನೇಟ್ ಆದ ಮೀನನ್ನು ಸುಟ್ಟಿರುವ ಬಾಳೆ ಎಲೆಯಲ್ಲಿ ಸಂಪೂರ್ಣವಾಗಿ ಸುತ್ತಿಟ್ಟುಕೊಳ್ಳಿ. ಒಂದು ಪ್ಯಾನ್ಗೆ 2 ಚಮಚ ಎಣ್ಣೆ ಕಾದ ನಂತರ ಬಾಳೆ ಎಲೆಯಲ್ಲಿ ಸುತ್ತಿಟ್ಟುಕೊಂಡಿರುವ ಮೀನನ್ನು 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೆಂದಿರುವ ಮೀನನ್ನು ಬಾಳೆ ಎಲೆಯೊಂದಿಗೆ ಸರ್ವ್ ಮಾಡಿದರೆ ಮಸಾಲೆ ಭರಿತ ಬಿಸಿ ಬಿಸಿ ಪಾಂಫ್ರೆಟ್ ಉಪ್ಪು ಮುಂಚಿ ಸವಿಯಲು ಸಿದ್ಧ. ತೆಗೆದುಕೊಳ್ಳಿ. ನಿಮ್ಮ ಜೀವನವು ಹೀಗೆ ಯಾವಾಗ್ಲೂ ಸೊಂಪಾಗಿ ಹಸಿರಾಗಿರ್ಲಿ ಅಂತ ಕೇಳ್ಕೊಳ್ತೀವಿ. ನಾಲ್ಗೆಗೆ ರುಚಿಸೋದು ದೇಹಕ್ಕೆ ಕೆಟ್ಟದ್ದು. ನಾಲ್ಗೆಗೆ ರುಚಿಸದೇ ಇರೋದು ದೇಹಕ್ಕೆ ತುಂಬಾ ಒಳ್ಳೇದು. ಸೊ ಇದನ್ನ ನಾವೊಂಚೂರು ಚೇಂಜ್ ಮಾಡೋಣ. ನಾಲ್ಗೆಗೂ ರುಚಿ ಸಿಗಬೇಕು, ದೇಹನೂ ಶುಚಿ ಮಾಡಬೇಕು ಅಂತ ಒಂದು ಅದ್ಭುತವಾದ ರೆಸಿಪಿಯನ್ನ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಸೊ ಈ ಅದ್ಭುತವಾದ ರೆಸಿಪಿಯನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಅಪೂರ್ವಿ ಜಯರಾಜ್. ಸೊ ಆಕ್ಚುಲಿ ನೀವು ಬಂದಾಗೆಲ್ಲ ನಂಗೇನೋ ಕ್ಯೂರಿಯಾಸಿಟಿ, ಏನ್ ಮಾಡ್ಬೋದು ಇವರು ಅಂತ. ಬಟ್ ಇವತ್ತು ನಾನು ಆಕ್ಚುಲಿ ನೋಡ್ದಂಗೆ ಬಟ್ಲು ತುಂಬಾ ಕಾಣಿಸ್ತಾ ಇದಾವೆ. ಆಮೇಲೆ ಬಟ್ಲು ತುಂಬಾ ಕಲರ್ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದಾವೆ. ಯಾವುದಕ್ಕೆ ಏನು ಉಪಯೋಗ ಆಗುವಂತ ರೆಸಿಪಿ ಮಾಡ್ತಿದ್ದೀರಾ? ಏನಾಗುತ್ತೆ ಅಂದ್ರೆ ಬಿಸಿಲಿಗೆಲ್ಲ ಸ್ಕಿನ್ ಡ್ರೈ ಆಗಿ ಒಂಥರ ಬಿಳ್ಚ್ಕೊಳ್ಳೋದು ಅಂತಾರೆ. ಸ್ವಲ್ಪ ಒಂಚೂರು ಡ್ರೈ ಆದ್ರೆ, ಕ್ರ್ಯಾಕ್ ಆದ್ರೆ ಮೇಕಪ್ ಸರಿಯಾಗಿ ಕೂರಲ್ಲ, ಅಥವಾ ಒಂಥರ ಏನೋ ತುಂಬಾ ಬೇಜಾರಾಗೋಗುತ್ತೆ ಮನಸ್ಸಿಗೆನೆ. ಅದರಿಂದ ವೆದರ್ಗೆ ಅನುಗುಣವಾಗಿ ಸ್ಕಿನ್ ಅನ್ನ ಕಾಪಾಡ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ಇದು ಎಲ್ಲದಕ್ಕೂ ಒಂದೇ ಮದ್ದಿದೆ. ನಮ್ಮ ತುಂಬಾ ಪಾಪ್ಯುಲರ್ ಮಿಲೆಟ್ಸ್, ಸಿರಿಧಾನ್ಯ ಅಂತ ಹೇಳ್ತೀವಿ. ಅದರಲ್ಲಿ ಸಾಮೆ ಅನ್ನುವಂತಹ ಒಂದು ಸಿರಿಧಾನ್ಯನ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ. ಅದನ್ನು ಉಪಯೋಗಿಸ್ಕೊಂಡು ಕಿಚಡಿ ಮಾಡ್ತೀವಿ. ಸ್ವಲ್ಪ ಎಣ್ಣೆ ಹಾಕೋಣ. ಎಷ್ಟು ಟೇಬಲ್ ಸ್ಪೂನ್ ಹಾಕೋಣ? 2. ಓಕೆ, ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, 1-2 ಎಲೆ ಕರ್ಬೇನ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸಾಧ್ಯ ಆದಷ್ಟು ಅಟ್ಲೀಸ್ಟ್ ಒಂದು ಕರ್ಬೇನು, ಕೊತ್ತಂಬರಿ, ಟೊಮೆಟೊ ಏನಾದ್ರೂ ಬೆಳ್ಕೊಳ್ಬೇಕು. ಚಿಕ್ಕ ಟೀ ಸ್ಪೂನ್ ಅಷ್ಟು ಜಿಂಜರ್. ಹೌದು. ಸೊ 1 ಆಲೂಗಡ್ಡೆ ಅಷ್ಟು ಆಲೂಗೆಡ್ಡೆನ, ಅಂದ್ರೆ ಫಸ್ಟ್ ಎಲ್ಲ ತರಕಾರಿ ಸಾಟೆ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಕ್ಯಾರೆಟ್ ಅಷ್ಟು ಕ್ಯಾರೆಟ್ ಚಿಕ್ಕದಾಗಿ ಹಚ್ಕೊಂಡಿದೀವಿ. ಹೌದು, ಸ್ವಲ್ಪ ಸಾಟೆ ಮಾಡಿದ್ರೆ ಏನಾಗುತ್ತೆ, ಬೇಗ ಬೇಯುತ್ತೆ. ಹೌದು. ಒಂದು ದೊಡ್ಡ ಈರುಳ್ಳಿ ಅಷ್ಟು ಈರುಳ್ಳಿ ಹಾಕೊಳ್ಳಿ. ಹಸಿ ಬಟಾಣಿ ಟೇಸ್ಟ್ ತುಂಬಾ ಇರುತ್ತೆ ಕಿಚಡಿಗೆ. ಇದೆಲ್ಲ ಎಷ್ಟು ಪ್ರಮಾಣದಲ್ಲಿ? ಹಸಿ ಬಟಾಣಿ 1 ಸಣ್ಣ ಕಪ್ ಅಷ್ಟು ಸಾಕಾಗುತ್ತೆ. ನೀವು ಚೆನ್ನಾಗಿ ಆಡ್ತೀರಾ ಅಂತ ಕೇಳಿದೆ, ಹಾಗೆ ಒಂದು ದೇವರ ಕೀರ್ತನೆ ಹಾಡಿ. ಈ ಮಠ ಮಧ್ಯಾಹ್ನದಲ್ಲಿ ಯಾವ ಹಾಡು ನೆನಪಾಗ್ಲಿ? 1 ಕಪ್ ಅಷ್ಟು ಹೆಸರು ಬೇಳೆ, ಕಿಚಡಿ ಅಲ್ವಾ. ಅಂಡ್ ಸಮ್ಮರ್ಗೆ ಹೆಸರು ಬೇಳೆ ತಂಪು ಅಂಡ್ ಖಂಡಿತ ಸ್ಕಿನ್ಗೆ ತುಂಬಾನೇ ಒಳ್ಳೇದು. ಈಗ ಮೇನ್ ಇಂಗ್ರೀಡಿಯೆಂಟ್ ಬರ್ತಿದೀನಿ. ನೋಡಿ, ಯಾವತ್ತೇ ಆಗ್ಲಿ ಸಿರಿಧಾನ್ಯನ ಅಟ್ಲೀಸ್ಟ್ 8 ರಿಂದ 9 ಗಂಟೆಗಳ ಕಾಲ ನೆನೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಜೀರ್ಣನೂ ಆಗುತ್ತೆ ಮತ್ತು ಅದರ ನಿಜವಾದ ಬೆನಿಫಿಟ್ಸ್ ಏನಿದೆ ತುಂಬಾ ಈಸಿಯಾಗಿ ದೇಹಕ್ಕೆ ಸೇರುತ್ತೆ. ಯಾಕಂದ್ರೆ ಇದೆಲ್ಲ ತುಂಬಾ ಹೈ ಇನ್ ಪ್ರೋಟೀನ್. ಅದರಿಂದ ಇದನ್ನ ಆಲ್ಮೋಸ್ಟ್ ಓವರ್ ನೈಟ್ ಸೋಕ್ ಮಾಡಿದೀವಿ. ಪೂರ್ತಿ 1 ಕಪ್ ಅಷ್ಟಿದೆ. ಈಗ ಗರಂ ಮಸಾಲ, ಇದೊಂದು ಹೆಲ್ದಿ ಡಯಟ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಖಾರದ ಪುಡಿ, 1/4 ಸ್ಪೂನ್ ಉಪ್ಪು ಖಾರ ಕಡಿಮೆ ತಿಂದಷ್ಟು ಹೌದು ಆರೋಗ್ಯಕ್ಕೆ ಒಳ್ಳೆಯದು. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಧನಿಯಾ ಡೈಜೆಷನ್ಗೂ ತುಂಬಾ ಒಳ್ಳೇದು, 1/2 ಚಮಚ ಅಂತ ಅನ್ಕೊಳ್ಳಿ. ಒಂದೇ 1 ಚಿಟಿಕೆ ಅರಿಶಿನ ಪುಡಿ ಕೂಡ ಹಾಕ್ತೀನಿ. ಕಸ್ತೂರಿ ಮೇಥಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ, ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಾಟೆ ಆಗಿದೆ ಇದು ಆಲ್ಮೋಸ್ಟ್. ಅದರಿಂದ ಸುಮಾರು 2.5 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡ್ಲಾ? ವಿಸಿಲ್ಗೋಸ್ಕರ ವೇಟ್ ಮಾಡೋಣ. ಹೌದು. ಓಕೆ, ಡನ್. ವಿಸಿಲ್ ಆಗಿದೆ. ಕುಕ್ಕರ್ ಕೂಡ ಆಲ್ಮೋಸ್ಟ್ ತಣ್ಣಗಾಗಿದೆ.
ನೈನಾ ಅವರೇ ಹಾ. ಬಿಸಿ ಬಿಸಿ ಸಾಮೆ ಕಿಚಡಿ ಗ್ಲೋಯಿಂಗ್ ಸ್ಕಿನ್ಗೆ ನಿಮಗೋಸ್ಕರ. ವೆಜಿಟೇಬಲ್ಸ್ ಜೊತೆಗೆ ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ. ಪ್ರಾಬಬ್ಲಿ ಮಕ್ಕಳು ಇದನ್ನು ತುಂಬ ಇಷ್ಟಪಡ್ತಾರೆ ಅಂತ ಖಂಡಿತ. ಅನ್ಸುತ್ತೆ ಅಲ್ವಾ? ವಾವ್, ದಿಸ್ ಇಸ್ ಆಕ್ಚುಲಿ ಆಸಮ್. ಸ್ಕಿನ್ನಿಂದ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಸಾಮೆ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತಂತೂ ತುಂಬಾ ಅದ್ಭುತವಾಗಿರೋ ಡಿಶನ್ ಹೇಳ್ಕೊಟ್ರಿ. Thank you. ಮತ್ತೆ ಮಗದೊಮ್ಮೆ ಭೇಟಿ ಆಗೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇವತ್ತು ಎಷ್ಟೆಲ್ಲ ತರಾವರಿ ಅಡುಗೆನ ನಿಮಗೆ ತೋರಿಸಿದ್ವಿ. ಹಾಗೆ ಮತ್ತೊಂದಷ್ಟು ಟೇಸ್ಟಿ ಫುಡ್ ನ ನಿಮಗೋಸ್ಕರ ತಗೊಂಡ್ ಬರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ. ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್ ಆಫ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇವತ್ತಿನ ಅಡುಗೆಯಲ್ಲಿ ಬಳಸಿದಂತಹ ಎಲ್ಲಾ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಹಾಗೆ ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.